ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭ ವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ಕ್ರಿಸ್ತನ ಅನ್ಯೋನ್ಯತೆಯು ಹಾಗೂ ಅದರ ಪ್ರತಿಫಲಗಳು ಎಂಬ ಶೀರ್ಷಿಕೆಯಲ್ಲಿ ಈ ದಿನದಲ್ಲಿ ಸಂದಿಗ್ಧತೆಯಲ್ಲಿ ಮಾರ್ಗದರ್ಶನ ಎಂಬ ಅಂಶದಲ್ಲಿ ಒಂದೆರಡು ವಚನಗಳನ್ನು ನೋಡಿಕೊಳ್ಳುವ ಹಾಗೆ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದ 31ನೇ ವಚನವನ್ನು ಓದಿಕೊಳ್ಳುವುದಾದರೆ, ಅವನು ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು ಎಂದು ಬರೆದಿದೆ. ಇಲ್ಲಿ ವಾಕ್ಯವನ್ನು ಗಮನಿಸುವಾಗ ಇಬ್ಬರು ಪರಸ್ಪರ ಮಾತನಾಡುತ್ತಾ ಇರುವ ಹಾಗೆ ಕಾಣಬರುತ್ತಾ ಇದೆಯಷ್ಟೇ. ನಮ್ಮ ಈ ದಿನದ ಧ್ಯಾನದ ಅಂಶವು ಸಂದಿಗ್ಧತೆಯಲ್ಲಿ ಮಾರ್ಗದರ್ಶನ ಎಂಬುದಾಗಿದೆಯಲ್ಲ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದ 26ನೇ ವಚನದಿಂದ 40ನೇ ವಚನದ ತನಕ ಓದಿಕೊಳ್ಳುವಾಗ, ಇಥಿಯೋಪಿಯಾ ದೇಶದ ಒಬ್ಬ ವ್ಯಕ್ತಿ, ಅವನು ದೊಡ್ಡ ಅಧಿಕಾರಿಯೂ ಹೌದು. ವಚನ 30 ಓದುವಾಗ, ಫಿಲಿಪ್ಪನು ಆ ವ್ಯಕ್ತಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ನೀನು ಓದುತ್ತಿರುವುದು ನಿನಗೆ ತಿಳಿಯುತ್ತದೋ ಅನ್ನಲು 31ನೇ ವಚನವೇ ಪ್ರತ್ಯುತ್ತರವು. ಸಾಮಾನ್ಯ ಜೀವಿತದಲ್ಲೂ ಆತ್ಮಿಕ ಜೀವಿತದಲ್ಲೂ ಗಮನಿಸುವ ಹಾಗೆ ಅನೇಕ ಸಂದಿಗ್ಧತೆಯ ಸಂದರ್ಭಗಳನ್ನು ದಾಟುವುದು ಸಹಜ. ಇಲ್ಲಿ ವಚನದಲ್ಲಿ ಅದನ್ನೇ ಓದಿಕೊಳ್ಳುತ್ತಾ ಇದ್ದೇವಲ್ಲ. ಇಥಿಯೋಪಿಯಾದ ಅಧಿಕಾರಿಯು ಯೆಶಾಯನ ಪ್ರವಾದನೆ ಪುಸ್ತಕದಿಂದ ದೇವರ ವಾಕ್ಯವನ್ನು ಓದುತ್ತಿದ್ದನು. ಆದರೆ ಅದರ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಲಾರದೆ ಓದುತ್ತಿದ್ದನು. ಆ ಸಂದರ್ಭದಲ್ಲಿ ದೂತನ ಮೂಲಕ ಎಚ್ಚರಿಸಲ್ಪಟ್ಟಂತಹ ಫಿಲಿಪ್ಪನು ತನಗೆ ಸೂಚಿಸಿದ ಮಾರ್ಗಕ್ಕೆ ನಡೆಸಲ್ಪಡುವನಾಗುವಾಗ ಈ ಇಥಿಯೋಪಿಯಾದ ಅಧಿಕಾರಿಗೆ ತಾನಿದ್ದ ಸಂದಿಗ್ಧತೆಗೆ ಮಾರ್ಗದರ್ಶಕನಾಗಿ ಕಾಣಲ್ಪಡುತ್ತಾ ಇದ್ದಾನಷ್ಟೆ. ಇಲ್ಲಿ ಗಮನಿಸಬಹುದಾದ ಒಂದು ಅಂಶವು ಈ ಆತ್ಮಿಕ ಜೀವಿತಕ್ಕೆ ಅಥವಾ ಈ ವಿಶ್ವಾಸ ಜೀವಿತಕ್ಕೆ ಆಧ್ಯಾತ್ಮಿಕ ಚಿಂತನೆಯು ಬೇಕಾದ ಪಕ್ಷದಲ್ಲಿ ಕರ್ತನು ತಾನೇ ಈ ರೀತಿಯಲ್ಲಿ ಒಬ್ಬರ ಮೂಲಕ ಸಹವಾಸವನ್ನು ನೋಡುವಲ್ಲಿ ಉತ್ತರ ಸಿಗುವಂತೆ ಕಾಣಲ್ಪಡುತ್ತಾ ಇದ್ದೆಯಲ್ಲ. ಪರಿಶುದ್ಧ ಸತ್ಯವೇದವನ್ನು ಅಭ್ಯಾಸಿಸಿ ತಿಳಿಯಬೇಕಾದರೆ ಪವಿತ್ರಾತ್ಮನ ಆಲೋಚನೆಯೂ ಬಹಳ ಪ್ರಾಮುಖ್ಯವಷ್ಟೇ. ಆ ಪವಿತ್ರಾತ್ಮನು ತಾನೇ ಅನುಗ್ರಹಿಸುವ ಜ್ಞಾನದ ಮೂಲಕವಾಗಿ ಅದೇ ಸಮಯದಲ್ಲಿ ಒಪ್ಪಿಸಿಕೊಟ್ಟು ಕೇಳುವುದಾದರೆ ಸ್ಪಷ್ಟವಾಗಿ ತಿಳಿಯಲು ಸಾಧ್ಯವು. ಇಲ್ಲಿ ಗಮನಿಸುವಾಗ ಇಥಿಯೋಪಿಯಾದ ಅಧಿಕಾರಿಗೆ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಥವಾ ಅಗತ್ಯತೆ ಇದೆ. ಆ ಮಾರ್ಗದರ್ಶನವು ಕರ್ತನ ಮಾರ್ಗದರ್ಶನದ ಕಡೆಗೆ ನಡೆಸುವಂಥದ್ದಾಗಿದೆಯಲ್ಲ. ಇಲ್ಲಿ ಇವರಿಬ್ಬರ ಸಂಭಾಷಣೆಯಲ್ಲಿ ನೋಡುತ್ತೇವೆ, ತನ್ನ ಅಸಹಾಯಕತೆಯನ್ನು ಅಧಿಕಾರಿಯು ಒಪ್ಪಿಕೊಳ್ಳುತ್ತಿರುವುದು ಒಂದು ವಿನಯತೆಯನ್ನು ತೋರಿಸುತ್ತಾ ಇದೆಯಲ್ಲ. ದೇವರು ತಕ್ಕ ಕಾಲದಲ್ಲಿಯೇ ಮಾರ್ಗದರ್ಶಕನನ್ನು ಕಳುಹಿಸಿ ಕೊಡುವಾತನಾಗಿದ್ದಾನೆ. ಈ ಸರಿಯಾದ ತಕ್ಕ ಕಾಲದ ಮಾರ್ಗದರ್ಶನವು ಅದು ಸರಿಯಾದ ನಂಬಿಕೆಗೆ ಅನುಸಾರವಾಗಿರುವ ಕ್ರಿಸ್ತನ ಪ್ರೀತಿಗೆ ನಡೆಸುವಂಥದ್ದಾಗಿದೆ. ನಮ್ಮ ಈ ಆತ್ಮೀಯ ಪ್ರಯಾಣಗಳ ನಡುವೆ ಒಂದು ವೇಳೆ ಸಂದಿಗ್ಧತೆಯ ಸಮಯಗಳಲ್ಲಿ ಎದುರುಗೊಳ್ಳುತ್ತಿದ್ದೇವೆಯೋ, ದೇವರ ಮುಂದೆ ವಿನಯದಿಂದ ಕೇಳಿಕೊಳ್ಳುವರಾಗಬೇಕು. ಸತ್ಯವೇದವನ್ನು ಬೇಕಾದ ಮಾರ್ಗದರ್ಶನಕ್ಕಾಗಿ ಅಭ್ಯಾಸ ಮಾಡುವರಾಗುವಾಗ ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸುವುದರಲ್ಲಿ ಉತ್ತರವು ನಿಶ್ಚಿತವಾದದ್ದೇ ಸರಿ. ಒಟ್ಟಿನಲ್ಲಿ ಓದಿದಂತಹ ವಚನದ ಆಧಾರದಲ್ಲಿ ಕಲಿಯುವಂಥದ್ದು, ಕರ್ತನು ತಾನೇ ತನ್ನ ವಾಕ್ಯಗಳು ತನ್ನ ಆತ್ಮದ ಮೂಲಕವಾಗಿ ಮಾರ್ಗದರ್ಶನ ಕೊಡುವಾತನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಓದುತ್ತೇವೆ, ಒಬ್ಬ ವ್ಯಕ್ತಿ ವಿನಯದಿಂದ ಕೇಳುತ್ತಿರುವುದು ಅದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿಯೇ ಬೇಕಾಗಿರುವ ಉತ್ತರವನ್ನೇ ಪಡೆದುಕೊಳ್ಳುವನಾಗುತ್ತಿದ್ದಾನೆ. ನಮ್ಮ ಈ ಆತ್ಮೀಯ ಪ್ರಯಾಣಗಳು ಸಂದಿಗ್ಧತೆಯ ಮಾರ್ಗದಲ್ಲಿ ಹೇಗೆ ಮುಂದುವರಿಯುತ್ತಾ ಇವೆ? ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.